Hello friends, welcome back to India for IAS Current Affairs series. This is Manjunath Mudhol. Topic of this video is Kisan Credit Card Scheme. This topic it falls under GS3 paper of UPSC, Indian Agriculture. So it falls under Indian Agriculture. So this topic it is important for both prelims and mains. So it is important for upcoming KAS mains 2025 and also it is important for upcoming UPSC prelims 2025. Recently the Kisan credit card it was in news because of the bad loans. So because of Kisan credit card scheme there is a increase in bad loan by 42% in the last 4 years. So because of that Kisan credit card was in news. So in this video we are going to study about the brief background of the Kisan credit card scheme, then key features of the Kisan credit card scheme. So key features ಏನಿದೆ, objectives of Kisan credit card objectives ಏನಿದೆ, ಫೈನಾನ್ಷಿಯಲ್ ಪ್ರೊವಿಷನ್ಸ್ ಏನಿದೆ, ಆಮೇಲೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ ಅಚೀವ್ಮೆಂಟ್ಸ್ ಏನಿದೆ, ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಿದೆ. ಸೊ ಚಾಲೆಂಜಸ್ ಆ್ಯಂಡ್ ಮಿಸ್ಯೂಸ್ ಆಫ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಫಾಲೋಡ್ ಬೈ ಒನ್ ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್. ಸೊ ಇಷ್ಟೆಲ್ಲ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂದ್ರೆ ಏನಿದು KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್. ಸೊ ಇಟ್ ಈಸ್ ಇಂಟ್ರೊಡ್ಯೂಸ್ ಬೈ ನಬಾರ್ಡ್ ಇನ್ ದ ಇಯರ್ 1998. 1998ರಲ್ಲಿ ನಬಾರ್ಡ್ ಏನು ಮಾಡುತ್ತೆ, ಕಿಸಾನ್ ಕ್ರೆಡಿಟ್ಸ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಏನಕ್ಕೆ ಇಂಟ್ರೊಡ್ಯೂಸ್ ಮಾಡುತ್ತೆ? ಸೊ ಟು ಪ್ರೊವೈಡ್ ಅಡೆಕ್ವೇಟ್ ಆ್ಯಂಡ್ ಟೈಮ್ಲಿ ಕ್ರೆಡಿಟ್ ಸಪೋರ್ಟ್ ಟು ದ ಫಾರ್ಮಿಂಗ್ ಕಮ್ಯುನಿಟಿ. ಸೊ ಅಡೆಕ್ವೇಟ್ ಆ್ಯಂಡ್ ಟೈಮ್ಲಿ ಕ್ರೆಡಿಟ್, ಇವಾಗ ಫಾರ್ಮರ್ಸ್ಗೆ ರೈತರಿಗೆ ಲೋನ್ ಬೇಕಾಗಿರುತ್ತೆ. ಸೊ ಆ ಲೋನ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ನಬಾರ್ಡ್ ಏನು ಮಾಡುತ್ತೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಟಿಪಿಕಲ್ ಇಮೇಜ್ ಆಫ್ ದಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್. ಸೊ 2004ರಲ್ಲಿ ಏನು ಮಾಡುತ್ತೆ ಅಂದರೆ, 2004ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ ಸ್ಕೋಪ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಏನಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತಂದರೆ, ಮೊದಲು ಅಗ್ರಿಕಲ್ಚರ್ಗೆ ಅಷ್ಟೇ ಕೊಡ್ತಾ ಇದ್ರು. ಇವಾಗ ಅದನ್ನು 2004ರಲ್ಲಿ ಏನು ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ನಾನ್ ಫಾರ್ಮ್ ಆ್ಯಕ್ಟಿವಿಟಿ. ಸೊ ಈ ಅಗ್ರಿಕಲ್ಚರ್ ಜೊತೆಗೆ ಕೆಲವೊಂದಿಷ್ಟು ನಾನ್ ಫಾರ್ಮ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದಕ್ಕೂ ಕೂಡ ಲೋನ್ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 2018ರಲ್ಲಿ ಏನು ಮಾಡ್ತಾರೆ, ಸೊ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಸ್ಕೋಪ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ ಫಿಶರಿ ಮತ್ತು ಎನಿಮಲ್ ಹಸ್ಬೆಂಡ್ರಿಗೂ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡಿಂದ ನಾವು ಸಾಲ ಪಡಿಬೋದು ಅಂತ ಗೌರ್ಮೆಂಟು ಅದರ ಸ್ಕೋಪ್ನ ಎಕ್ಸ್ಟೆಂಡ್ ಮಾಡುತ್ತೆ. ಇನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಏನಿದೆ KCC, ಇದರ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಯಾವ್ಯಾವ ಬ್ಯಾಂಕ್ಸ್ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಕಮರ್ಷಿಯಲ್ ಬ್ಯಾಂಕ್ ಏನಿದೆ, ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ ಅದು ಇಂಪ್ಲಿಮೆಂಟ್ ಮಾಡುತ್ತೆ. ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಏನಿದೆ RRB ಅಂತ ಕರಿತೀವಿ, ಸೊ ಈ ಬ್ಯಾಂಕ್ಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂಪ್ಲಿಮೆಂಟ್ ಮಾಡುತ್ತೆ. ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅವು ಕೂಡ ಏನು ಮಾಡುತ್ತೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ದೀಸ್ ಆರ್ ದ 4 ಏಜೆನ್ಸೀಸ್ ವಿಚ್ ಇಂಪ್ಲಿಮೆಂಟ್ KCC. Now we will look into the key features of the Kisan Credit Card Scheme. ಸೊ ಇದು KCC ಏನಿದೆ ಅದರ ಫೀಚರ್ಸ್ ಏನಿದೆ ನೋಡೋಣ. ಫಸ್ಟ್ ಫೀಚರ್ ಬಂದು ATM ಎನೇಬಲ್ಡ್ ರೂಪೇ ಡೆಬಿಟ್ ಕಾರ್ಡ್. ಸೊ ಈ KCC ಸ್ಕೀಮಲ್ಲಿ ATM ಎನೇಬಲ್ಡ್ ರೂಪೇ ಡೆಬಿಟ್ ಕಾರ್ಡ್ನ ಕೊಟ್ಟಿರ್ತಾರೆ. ಸೊ ಈ ರೂಪೇ ಡೆಬಿಟ್ ಕಾರ್ಡಲ್ಲಿ ಮಲ್ಟಿಪಲ್ ವಿತ್ಡ್ರಾ ಅಮೌಂಟ್ ಏನಿದೆ ಅದನ್ನು ನಾವು ಮಲ್ಟಿಪಲ್ ಟೈಮ್ಸ್ನ ವಿತ್ಡ್ರಾ ಮಾಡ್ಕೋಬೋದು. ಈ ಕ್ರೆಡಿಟ್ ಲಿಮಿಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಲಿಮಿಟ್ ಬಂದು 2 ಲಕ್ಷ ಇದ್ದರೆ ಈ 2 ಲಕ್ಷನ ನಾವು ಹಲವಾರು ಸಾರಿ ವಿತ್ಡ್ರಾ ಮಾಡ್ಕೋಬೋದು, ಒಂದೇ ಸಾರಿ ತೆಗಿಬೇಕು ಅಂತ ರೂಲ್ಸ್ ಏನಿಲ್ಲ. ಸೊ ಸ್ಯಾಂಕ್ಷನ್ ಲಿಮಿಟ್ ಏನಿರುತ್ತೆ ಅದರೊಳಗಡೆ ಮಲ್ಟಿಪಲ್ ವಿತ್ಡ್ರಾ ಮಾಡ್ಕೋಬೋದು. ದಿಸ್ ಎನ್ಶ್ಯೂರ್ಸ್ ಸೀಮ್ಲೆಸ್ ಟ್ರಾನ್ಸಾಕ್ಷನ್ ಫಾರ್ ಅಗ್ರಿಕಲ್ಚರಲ್ ನೀಡ್ಸ್. ದೆನ್ ಸೆಕೆಂಡ್ ಫೀಚರ್ ಈಸ್ ಒನ್ ಟೈಮ್ ಡಾಕ್ಯುಮೆಂಟೇಷನ್. ಸೊ ಒನ್ ಟೈಮ್ ಡಾಕ್ಯುಮೆಂಟೇಷನ್ ಅಂದ್ರೇನು? ಸೊ ಈ KCC ಕಾರ್ಡ್ನ ಪಡೆಯಲಿಕ್ಕೆ ನಾವು ಒಂದು ಸಾರಿ ಡಾಕ್ಯುಮೆಂಟೇಷನ್ ಮಾಡಿಕೊಂಡ್ರೆ ಸಾಕು. ಸೊ ದ ಫಾರ್ಮರ್ಸ್ ವಿಲ್ ಬಿ ಪ್ರೊವೈಡೆಡ್ KCC ಕಿಸಾನ್ ಕ್ರೆಡಿಟ್ ಕಾರ್ಡ್. ಸೊ ದಿಸ್ ಎನ್ಶ್ಯೂರ್ಸ್ ಆಕ್ಸೆಸ್ ಟು ದ ಕ್ರೆಡಿಟ್. ಸೊ ಏನು ಲೋನ್ ಇರುತ್ತೆ ಅದಕ್ಕೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಥರ್ಡ್ ಫೀಚರ್ ಬಂದು ಇಂಟ್ರೆಸ್ಟ್ ಸಬ್ವೆನ್ಷನ್ ಆ್ಯಂಡ್ ಇನ್ಸೆಂಟಿವ್ಸ್. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, 2% ಇಂಟ್ರೆಸ್ಟ್ ಸಬ್ವೆನ್ಷನ್ನ ಪ್ರೊವೈಡ್ ಮಾಡುತ್ತೆ. 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ಶಾರ್ಟ್ ಟರ್ಮ್ ಕ್ರಾಪ್ ಲೋನ್ಸ್ ಅಪ್ ಟು ₹3 lakhs. ಶಾರ್ಟ್ ಟರ್ಮ್ ಕ್ರಾಪ್ ಲೋನ್ ಏನಿದೆ ಅಪ್ ಟು 3 lakhsವರೆಗೂ 2% ಇಂಟ್ರೆಸ್ಟ್ ಸಬ್ವೆನ್ಷನ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಫಾರ್ ಪ್ರಾಂಪ್ಟ್ ರೀಪೇಮೆಂಟ್. ಸೊ ಸರಿಯಾಗಿ ಯಾರು ರೀಪೇಮೆಂಟ್ ಮಾಡ್ತಾರೆ ಅವರಿಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ನ ಪ್ರೊವೈಡ್ ಮಾಡುತ್ತೆ. ಫೋರ್ತ್ ಬಂದು ಆಧಾರ್ ಲಿಂಕೇಜ್ ರಿಕ್ವೈರ್ಮೆಂಟ್. ಸೊ ಈ ಸ್ಕೀಮ್ ಬೆನಿಫಿಟ್ ತೊಗೋಬೇಕಂತಂದರೆ ಆಧಾರ್ ಲಿಂಕೇಜ್ನ ನಾವು ಪ್ರೊವೈಡ್ ಮಾಡಬೇಕು.
ಸೊ ಇಂಟ್ರೆಸ್ಟ್ ಸಬ್ವೆನ್ಷನ್ ಅದನ್ನು ನಾವು ಕೊಡದೇ ಇದ್ದರೆ ಇಂಟ್ರೆಸ್ಟ್ ಏನು ಸಬ್ವೆನ್ಷನ್ ಏನಿರುತ್ತೆ ಸೊ ಇದ್ರ ಬೆನಿಫಿಟ್ ಸಿಗೋದಿಲ್ಲ. ದೆನ್ ಫಿಫ್ತ್ ಬೆನಿಫಿಟ್ ಆರ್ ಫೀಚರ್ ಇದು ಕೊಲ್ಯಾಟ್ರಲ್ ಫ್ರೀ ಲೋನ್ ಲಿಮಿಟ್ ರೈಸ್. ಸೊ ಇದು ಏನು ಮಾಡಿದೆ, ಮೊದಲು ಈ ಕೊಲ್ಯಾಟ್ರಲ್ ಫ್ರೀ ವಿದೌಟ್ ಎನಿ ಸೆಕ್ಯೂರಿಟಿ 1 ಲಕ್ಷದವರೆಗೂ ಸಾಲ ಕೊಡ್ತಿದ್ರು KCC ಮುಖಾಂತರ. ಸೊ ಇವಾಗ ಅದನ್ನ ಏನು ಮಾಡಿದರೆ 1.6 ಲ್ಯಾಕ್ಗೆ ಗೌರ್ಮೆಂಟ್ ಇನ್ಕ್ರೀಸ್ ಮಾಡಿದೆ. ನಾವು ವಿ ವಿಲ್ ಡಿಸ್ಕಸ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ KCC ಈ ಸ್ಕೀಮ್ ಏನಿದೆ ಅಬ್ಜೆಕ್ಟಿವ್ ಏನು ಅಂತ ನಾವು ನೋಡ್ತಾ ಹೋದರೆ, ಫಸ್ಟ್ ಬಂದು ಶಾರ್ಟ್ ಟರ್ಮ್ ಕ್ರೆಡಿಟ್ ಫಾರ್ ಕಲ್ಟಿವೇಷನ್. ಸೊ ಈ ಫಾರ್ಮ್ ಕಲ್ಟಿವೇಷನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಏನಿದೆ ಕಲ್ಟಿವೇಷನ್ ಮಾಡಲಿಕ್ಕೆ ಶಾರ್ಟ್ ಟರ್ಮ್ ಲೋನ್ ಏನು ಬೇಕಾಗಿರುತ್ತೆ ಸೊ ಅದನ್ನು ಪ್ರೊವೈಡ್ ಮಾಡೋದು. ಸೆಕೆಂಡ್ ಒನ್ ಬಂದು ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆನ್ಸಸ್ ಕವರೇಜ್. ಸೊ ಇದು ಕಲ್ಟಿವೇಷನ್ ಮತ್ತು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಏನು ಎಕ್ಸ್ಪೆನ್ಸಸ್ ಬೇಕು ಅದನ್ನಷ್ಟೇ ಪ್ರೊವೈಡ್ ಮಾಡ್ದೇನೆ ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆನ್ಸಸ್ ಏನಿರುತ್ತೆ, ಗ್ರೇಡಿಂಗ್ ಇರುತ್ತೆ, ಸಾರ್ಟಿಂಗ್ ಇರುತ್ತೆ, ಸ್ಟ್ಯಾಂಡರ್ಡೈಸೇಷನ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇರುತ್ತೆ, ಸೊ ಪ್ರೈಮರಿ ಪ್ರೊಸೆಸಿಂಗ್ ಇರುತ್ತೆ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ಗೆ ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆನ್ಸ್ ಏನಿರುತ್ತೆ ಅದನ್ನು ಪ್ರೊವೈಡ್ ಮಾಡುತ್ತೆ. ಥರ್ಡ್ ಒನ್ ಬಂದು ಮಾರ್ಕೆಟಿಂಗ್ ಲೋನ್ ಸಪೋರ್ಟ್ ಫಾರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಸೊ ಈ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಏನಿರುತ್ತೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಏನು ಎಕ್ಸ್ಪೆನ್ಸಸ್ ಇರುತ್ತೆ ಆ ಲೋನನ್ನು ಕೂಡ ಇದು ಕವರ್ ಮಾಡುತ್ತೆ. ಫೋರ್ತ್ ಬಂದು ಕನ್ಸಂಪ್ಷನ್ ನೀಡ್ಸ್ ಫಾರ್ ಫಾರ್ಮರ್ಸ್ ಹೌಸ್ ಹೋಲ್ಡ್ಸ್. ಫಾರ್ಮರ್ ಹೌಸ್ ಹೋಲ್ಡ್ ಏನಿರುತ್ತೆ ಅವರ ಕನ್ಸಂಪ್ಷನ್ ನೀಡ್ ಏನಿರುತ್ತೆ, ನಾಟ್ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್ ಆರ್ ಕಲ್ಟಿವೇಷನ್. ಸೊ ಫಾರ್ಮರ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಏನಿರುತ್ತೆ ಅದಕ್ಕೂ ಕೂಡ ಇವರು ಅದನ್ನು ಯೂಸ್ ಮಾಡ್ಕೋಬೋದು. ಫಿಫ್ತ್ ಒನ್ ಬಂದು ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಫಾರ್ಮ್ ಮೇಂಟೆನೆನ್ಸ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್. ಈ ಫಾರ್ಮ್ ಮೇಂಟೆನೆನ್ಸ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ಅದಕ್ಕೇನು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗಿರುತ್ತೆ ಅದಕ್ಕೂ ಕೂಡ ನಾವು KCC ಫಂಡ್ನ ಯೂಸ್ ಮಾಡ್ಕೋಬೋದು. ಸಿಕ್ಸ್ತ್ ಅಬ್ಜೆಕ್ಟಿವ್ ಏನಂತಂದರೆ ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್. ಸೊ ಅಗ್ರಿಕಲ್ಚರು ಮತ್ತು ಅನಿಮಲ್ ಹಸ್ಬೆಂಡ್ರಿ ಫಿಶರೀಸ್ ಏನಿದೆ ಅದಕ್ಕೇನು ಇನ್ವೆಸ್ಟ್ಮೆಂಟ್ ಬೇಕಾಗಿದೆ ಆ ಇನ್ವೆಸ್ಟ್ಮೆಂಟ್ ಲೋನನ್ನು ಕೂಡ ಇವರು ಆ ಇನ್ವೆಸ್ಟ್ಮೆಂಟ್ ಲೋನನ್ನು ಪ್ರೊವಿಷನ್ ಮಾಡೋದು ಕೂಡ ಒನ್ ಆಫ್ ದ ಅಬ್ಜೆಕ್ಟಿವ್ ಆಫ್ KCC. ಸೊ ಇನ್ನು ಫೈನಾನ್ಷಿಯಲ್ ಪ್ರೊವಿಷನ್ಸ್ ಆಫ್ KCCನ ನಾವು ನೋಡೋದಾದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, 7% ಇಂಟ್ರೆಸ್ಟ್ ರೇಟಲ್ಲಿ ಅಗ್ರಿಕಲ್ಚರ್ ಲೋನ್ನ ಪ್ರೊವೈಡ್ ಮಾಡುತ್ತೆ KCC ಮುಖಾಂತರ. ಸೊ ರೀಪೇಮೆಂಟ್ 2% ಇಂಟ್ರೆಸ್ಟ್ ಸಬ್ವೆನ್ಷನ್ನ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಪ್ರಾಂಪ್ಟ್ ರೀಪೇಮೆಂಟ್ ಮಾಡಿದವ್ರಿಗೆಲ್ಲ 3% ಇಂಟ್ರೆಸ್ಟ್ ಸಬ್ವೆನ್ಷನ್ನ ಪ್ರೊವೈಡ್ ಮಾಡುತ್ತೆ. ಸೊ 7% ಇಂಟ್ರೆಸ್ಟ್ ರೇಟ್, 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಆ್ಯಂಡ್ 3% ಫಾರ್ ಪ್ರಾಂಪ್ಟ್ ರೀಪೇಮೆಂಟ್. ಯಾರು ಪ್ರಾಂಪ್ಟ್ ಆಗಿ ರೀಪೇಮೆಂಟ್ ಮಾಡ್ತಾರೆ ಟೈಮ್ ಟು ಟೈಮ್ ಅವ್ರಿಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ನ ಪ್ರೊವೈಡ್ ಮಾಡುತ್ತೆ. ನಾವು ವಿ ವಿಲ್ ಲುಕ್ ಇನ್ ಟು ದಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ದಿ ಕಿಸಾನ್ ಕ್ರೆಡಿಟ್ ಕಾರ್ಡ್. ಸೊ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಫಸ್ಟ್ ಒನ್ ಈಸ್ ಎಕ್ಸ್ಪ್ಯಾನ್ಷನ್ ಟು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಿಶರೀಸ್. ಸೊ ಮೊದಲು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಓನ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಪ್ರೊವೈಡ್ ಮಾಡ್ತಿದ್ರು. ಸೊ 2019ರಲ್ಲಿ ಅದನ್ನ ಏನು ಮಾಡ್ತಾರೆ ಅನಿಮಲ್ ಹಸ್ಬೆಂಡ್ರಿ ಮತ್ತು ಫಿಶರಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದಿ ರೀಸೆಂಟ್ ಡೆವಲಪ್ಮೆಂಟ್. ಸೊ ಈ ಫಿಶರೀಸ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಅಲ್ಲಿ ಇನ್ವಾಲ್ವ್ ಆದವ್ರು ಏನು ಮಾಡ್ಬೋದು, ದೇ ಕ್ಯಾನ್ ಅವೇಲ್ ಲೋನ್ ಅಪ್ ಟು 2 lakh rupees. ದೆನ್ PM ಕಿಸಾನ್ ಸ್ಕೀಮ್ ಇಂಟಿಗ್ರೇಷನ್, ದಟ್ ಈಸ್ ದ ಸೆಕೆಂಡ್ ಡೆವಲಪ್ಮೆಂಟ್. ಸೊ ಇವಾಗ ಏನು ಮಾಡ್ತಾರೆ ಫಾರ್ಮರ್ಸು ಬೆನಿಫಿಟ್ ತೊಗೊಳ್ತಿದ್ದಾರೆ ಗೌರ್ಮೆಂಟಿಂದ PM ಕಿಸಾನ್ ಸ್ಕೀಮ್ ಮುಖಾಂತರ. ಸೊ ಆ ರೀತಿ ಫಾರ್ಮರ್ಸ್ಗೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ KCC ಕಾರ್ಡ್ನ ಪ್ರೊವೈಡ್ ಮಾಡ್ತಾ ಇದೆ. ಗೌರ್ಮೆಂಟ್ ಆ ರೀತಿ ಫಾರ್ಮರ್ಸಿಗೆ ಎನ್ಕರೇಜ್ ಮಾಡ್ತಾ ಇದೆ. ಸೊ KCC ಕಾರ್ಡ್ ತೊಗೊಳ್ಳಿ, ಇದರಿಂದ ನಿಮಗೆ ಲೋನ್ ಸಿಗುತ್ತೆ. ಸೊ ಈ ಲೋನ್ ಮುಖಾಂತರ ನೀವು ಏನು ಮಾಡ್ಬೋದು ಅಗ್ರಿಕಲ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಇದರಿಂದ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ದೆನ್ ಇನ್ಕ್ರೀಸ್ ಇನ್ ಕ್ರೆಡಿಟ್ ಲಿಮಿಟ್. ಸೊ ದೀಸ್ ಆರ್ ದ ಲೇಟೆಸ್ಟ್ developments or recent developments with respect to Kisan Credit Card. So here we have provided one prelims practice question based on the topic that we have discussed so far. This is Kisan Credit Card. So this question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.